ತಂಗಿ ತಾಳಿ ಕಟ್ಟಿದ ಗಂಡಿಯಲ್ಲಿ ಸುಡುಗಾಳಿಗೆ ಹಾಳಾಗಿ ಹೋದ ತಂಗಿ. ಒಬ್ಬರನ್ನ ಬಿಟ್ಟು ಇಬ್ಬರನ್ನು ಕಟ್ಟದ. ಇವನು ಹೆಣ ಎತ್ಲಿ ಎಲ್ಲಿ ಹೋಗಿರ್ಬೇಕು ಇವ. ಅಲ್ಲ ಅವನ ಹತ್ರ ಏನೈತಿ ಅಂತ ಮದುವೆ ಅದೀವಿ. ಈಗ ಬಂದ ಕೂಡ ನೋಡೋಣ. ಹಸಿರು ಗಾಜಿನ ಬಳುಗಳು ಶ್ರೀಕುಲದ ಶುಭ ಈ ಕಂಗಳಿಗೆ ಸಿಂಗಾರವೇ ನೀ ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ. ಜಗದಾಡ್ಬೇಡ ಉದುರು ಹಾದಿತ್ತ ಸೋಮ ಹುಡುಗಿ ಎದರ್ತತಿ. ಅಲ್ಲೇ ಮನ್ಯಾಗ ಬಿಟ್ಟು ಬಾ ಅಂದಿನಿಲ್ಲ. ಇಬ್ಬರದು ಇನ್ನೂ ಏನೂ ಆಗಿಲ್ಲ. ಮೂರನೇದು ಎಲ್ಲಿ ತಂದೆಯ ಅದು ನಂದರ ನಂದ ಅದು ಯಾವಾಗ ಆಗಿತ್ತು ನಿಮ್ದು ಇಬ್ಬರದು? ಹಿಂಗಾದಲೇ ನಮ್ಮ ಅಪ್ಪ ನಿನಗ ಕೊಟ್ಟನ. ಯವ್ವ ನಿನಗೆ ಗೊತ್ತಿಲ್ಲ. ಏನಂದಿ? ಕಬ್ಬಿನ ಪಡೆದಾಗ ಗದ್ಲಾದ ಕಬ್ಬಿನ ಗೆಡಿ ಇದು. ಒಳ್ಳೆ ನಾಯಿನ ಏ ದೊಡ್ಡಮ್ಮ ಆಕಿ ಒಲ್ಲೆನ ಮಾಡ್ದ. ದೊಡ್ಡಮ್ಮ ಅನ್ನಮ್ಮ ಕುರ್ಕುರೆ ಕೊಡು. ಇಬ್ಬಿಬ್ರು ಮಮ್ಮಿ ನಾವು ಯಾವನ್ ಜೋಡ್ರ ಹೋಗಿನ್ನ ಮಾಮ ಬರ್ತಾ ಹಾಕೋ ಸುಮ್ಮರ ಬರ್ರಿ ಸುಮ್ಮರ ಸರಗೋಚು ಸರಗ. ಏನ್ ಮಾಡ್ಲಿ? ಏನು ಮಾಡ್ತಿ? ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಎಲ್ಲಿ ಐತಿ ನಿಂದು? ಏನು ಕೆಲಸ? ಕಸ ಹೊಡಿಬೇಕು, ಮುಸುರು ತಿಕ್ಕಬೇಕು, ಎಲ್ಲ ಒರೆಸ್ಬೇಕು. ನಾನೋ ಮಾಡಂಗಿದ್ರೆ ನೀವೇ ಬೇಕು. ಏ ಬುಬ್ಬಡಿಯಾರ ಮತ್ತೇನು? ಸೀರೆ ಒಗಿತೀನಿ, ಜಂಪರ್ ಒಗಿತೀನಿ, ಲಂಗ ಮಾತ್ರ ಏನೋ ಒಗ್ಯಾಕೊಲ್ಯ ಚಿಂಗ್ ಚಿಂಗ್ ನಾಡ್ತಾವ. ಒಬ್ಬರು ಬಿಟ್ಟು ಇಬ್ರು ಮಾಡ್ಕೊಡ್ಬೇಕು. ಆಗ ಏನು ಹೇಳಿದಿ? ನೀವು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ನಿಮ್ಮಿಬ್ಬರು ಮದುವೆ ಹಾಕಿನಿ ಅಂತ ಹೇಳಿದಿಲ್ಲ? ಹೇಳಿದ್ದೆ. ಬೇಕು ದಿನಕ್ಕೊಂದು 2 ದಿನಕ್ಕೊಂದು ಲಂಗ ಬಿಟ್ರು ಒಗದೇನೆ ಸೆಕೆಂಡಿಗೊಂದು ಬಿಡ್ತೀರಿ. ಯಾರು ಬಂದು ಒಗಿಬೇಕು? ನಾನು ನನ್ನವರೆಗೆ ಹೋಗ್ಯಾಕ ಟೈಮ್ ಇಲ್ಲದಕ್ಕೆ ನೈಟ್ ಹಾಕ್ಕೊಂಡ್ ಬಂದೀನಿ. ಮಾಮ ಗೆದ್ರ ಕೂಡ ನೀ ಸರಗೋಚ್ಕೊ, ನಾ ಬಗೆಹರಿಸ್ತೀನಿ. ಲಪಡಾತು ಮಲ್ಲಿಯಾಗಿ ಮದುವ್ಯಾತು ಕೈ ಮುಗಿತೀನಿ ಮದುವೆಗೆ ಬಾರು ಅಣತಿತ್ತು. ತಾಪಾತು ತ್ರಾಸಾತು ಹಂಗ ಮರಿವುದು ತಿಳಿದಾತು. ನಾವು ತಿರುಗಿದ ಜಾಗ ಖಾಲಿಯಾಗೋದು. ನಾನಲ್ಲಿ ನೀನಿಲ್ಲಿ ಮರಗೋದಾಟ ಮನದಲ್ಲಿ. ನಾವು ತಿರುಗಿದ ಜಾಗ ನಾನಿಕ್ಕೆ ನಿನಗೆ ಅವಸರ ಐತೆ ಬರ್ರ ತಿಳುತ್ತಿ. ಮನುಷ್ಯ ಹುಟ್ಟಿದ ಮೇಲೆ ಏನೆಲ್ಲ ಮಾಡ್ಬೋದು, ಆದ್ರೆ ದುಡ್ಡು ಮಾಡೋದು ಭಾಳ ಕಠಿಣ ಐತೆ ನೋಡ್ರಿ. ಆದ್ರೆ ನನಗೆ ದುಡ್ಡು ಮಾಡೋಕೆ ಭಾಳ ತತ್ತಿಲ್ಲ. ಯಾಕಂದ್ರೆ ನಮ್ಮ ದೋಸ್ತನ ಅಂಥವ ಇದ್ದ, ಉದ್ದಕ್ಕೆ ಕಾಲು ಬಿದ್ದೆ. ದೋಸ್ತ ನಾನು ಶಿಸ್ತಂಗೆ ರೊಕ್ಕ ಮಾಡಿ ನಮ್ಮ ಸಸ್ತರ ಮದುವೆ ಆಗ್ಬೇಕಂದೆ. ಕರ್ಕೊಂಡೋಗಿ ನೌಕರಿ ಹಚ್ಚಿದ್ರಿ. ಅಂಥ ನೌಕರಿ ನಾ ಮ್ಯಾಗ ಕೆಲಸ ಮಾಡಕತ್ರ ತೆಳಗೆ 40 ಮಂದಿ ಕೆಲಸ ಮಾಡ್ತಿದ್ರು. ನಾ ಮ್ಯಾಗ ಸೆಂಟ್ರಿಂಗ್ ಬಡಿತಿದ್ನಿ, ಬಡ್ಡಾಗ ಅವ್ರು ಮಳೆ ಆಡಾಡಿಸ್ಕೊಡ್ತಿದ್ರು. ಇಲ್ಲೇ ದುಡಿದು ರಗಡಿತ್ತು. ಹೆಂಗಿದ್ರು ಇಬ್ರು ಇದ್ರ ಆಕಿನ ಇಬ್ಬರು ಕೂಡ ಮದುವೆ ಆಗಿದ್ರೆ ಗೃಹಲಕ್ಷ್ಮಿ 2,000 ಅಂತ 4,000 ರೂಪಾಯಿ ಜಮಾ ಹಾಕಿದ್ದು. 2,000 ರೂಪಾಯಿ ಖರ್ಚಿಗೆ ಹಾಕಿದ್ದು, 2,000 ರೂಪಾಯಿ ಮನೆ ಶಾಂತಿ ನಡೆದು ಹೋಗಿತ್ತು. ಈ ಪ್ಲ್ಯಾನ ಒಳದಿಲ್ಲ ನನಗೆ. ಆದ್ರೆ ಇನ್ನೂ ಲೇಟ್ ಮಾಡಂಗಿಲ್ಲ. ನಾ ಪಟ್ನ ಇಬ್ಬರನ್ನು ಮದುವೆ ಆಗಿ ಮೊದಲು ಪಟ್ನ ಎಲ್ಲರ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು. ನಾವು ಇವ್ರದ್ದೊಂದು ಕಾಟ ಹೆಚ್ಚಾಗೈತಪ್ಪ. ಗುಡಿ ಮುಂದು ಇವ್ರ ಇಲ್ಲಿ ಇವ್ರ ಓ ಯವ್ವ ಏ ತಾಯಿ ಅಲ್ಲಿ ಗುಡಿ ಮುಂದೆ ಹೋಗ್ಯವ. ಅಯ್ಯ ಅಲ್ಲಿ ಜಾಗಿಲ್ಲ ಸುರ, ಅದಕ್ಕೆ ಇಲ್ಲಿ ಬಂದೇನೆ. ಅಲ್ಲಿ ಜಾಗ ಇರಲಿಲ್ಲ ಅಂದ್ರೆ ಇಲ್ಲೇ ಜಾಗ ಸಿಗತ್ತ ನಿನಗೆ. ಹೋಗಿ ಅಲ್ಲಿ ದಾರ್ಯಾಗಾರ ನಿಂದ್ರು ಹೋಗು. ಹಂಗೆ ಮಾಡಿ ಅಲ್ಲಿ ಯಾಕೆ ಮಾಡ್ತೀಯ? ನಿನಗೆ ಯಾರು ಮಾಡಿ ನಾನು ಏನು ಎಗರ ಬೆಳಗ್ಗೆ ಬಿಡ್ತೇವೆ ನಮ್ಮನ್ನು ಕೋಡಿ ಏ ಅಣ್ಣ ಸುಮ್ಮ ಪಿತ್ತೆ ತೆಗೆರಿಸ್ಬಿಡ. ಸೈಡ್ ಸರಿ. ಯಾವ್ಲೇವಾ ನೀ ಯಾವ್ಲಿ? ಏ ಸೈಡ್ ಸರಿ. ನನ್ನ ಕನ್ನಡ ಬರಲ್ಲ, ಹಿಂಗಾಯಿಸ್ಕೋ. ನಿಮ್ಮವ್ರು ತಿನ್ನೋದಕ್ಕೆ ಕನ್ನಡಿಗರ ಅನ್ನ ಬೇಕು, ಕುಡಿಯೋದಕ್ಕೆ ಕಾವೇರಿ ನೀರು ಬೇಕು, ಮಾತಾಡಕ್ಕೆ ಮತ್ತೊಬ್ರು ಭಾಷೆ ಬೇಕೇನೋ? ಏ ಯಾರಿಗಾರ ಹುಟ್ಟಿ ಯಾರಿಗಾರ ಅಪ್ಪ ಹತ್ತಿರಲ್ಲೋ ನಿಮ್ಮವ್ರು ಸರಿ. ಮಹಾಪ್ರಭು ಅವನೇನು ಕೇಳ್ತಾರ? ಕಂಜೂಸ್ ನನ್ನ ಮಗವ. ನೀನೆಲ್ಲೋ ನಾನು ಅಲ್ಲೇ. ಏನಂದಿ? ನೀನೆಲ್ಲೋ ನಾನು ಅಲ್ಲೇ. ಮತ್ತ ಅವ್ರ ಕಾಣಲ್ರಲ್ಲ. ಯಾರು? ಮುಂದೆ ಹಲಿಗೆ ಬಾರ್ಸಾರ, ಪಟಾಕಿ ಹಚ್ಚಾರ.
ಸತ್ತೀನಿ ಇಲ್ಲ ನಾನು. ಮತ್ತು ಹೂವಿನ ಮಾಲೆ ಹಾಕೊಂಡು ಕೆಂಪು ಕುಕ್ಮ ಹಚ್ಕೊಂಡು ಅದನ್ನ ಕೊಳ ಕಟ್ಕೊಂಡು ತಯಾರಾಗಿಲ್ಲ. ನಾನೀಗ ಮುತ್ತೈದೆ, ಕಾಣುತ್ತಿಲ್ಲವೇ ನನ್ನ ಹಣೆಯ ಸಿಂಧೂರ. ಈ ನಿನ್ನ ತಾಯಿತನಕ್ಕೆ ಕಾರಣರ ಅವರು. ಇವರವೇ ನಿನಗೆ ಜೀವನ ಕೊಟ್ಟವರು. ನನಗೆ ಬಾಳ ಕೊಟ್ಟ ಭಾಗ್ಯವಂತರಿವರು. ನಂದಾತ ಆತ ನಿಂದಾಯ್ ಬಾಳ ದಿವಸ ಆತ್ ಬಿಡು. ಪೌಷ್ಟಿಕ್ ಗುಳಿಗೆ ಚಾಲು ಆಗ್ಯಾವ. ಮತ್ತೆ ಬೇರೆ ಆಗಲೇ ಮದುವೆ ಆತ್ ನಂದು. ನಿಂದು ಮದುವೆ ಆತ? ವಾಟ್ ಮಿರಾಕಲ್. ನಿಮ್ಮ ಮೌನ್ ಬಚ್ಚಲ್ ಸೈಜ್ಗೆ ನಿಂದು ಮದುವೆ ಆತ? ಯಾಕ ನಾ ಮನುಷ್ಯರಿಗೆ ಹುಟ್ಟಿಲ್ಲ. ನಾ ಏನು ಹಣಿಕೆಗೆ ಬಂದು ನೋಡಿ ನಲ್ಲೇ ನೀ ಯಾರಿಗಾರು ಟಾ ಮಾತು ಬೇರೆ. ನಿನ್ನ ಮದುವೆ ಆತ್ಲ ಭಾಳ ಖುಷಿ ಆಯ್ತು ನೋಡಪ್ಪ ನನಗೆ. ಯಾಕಂದ್ರೆ ನಿಂದಾದ್ರೇನು ನಂದಾದ್ರೇನು, ನಿನಗೂ ಅನುಕೂಲ ಆತ್ ನನಗೂ ಅನುಕೂಲ ಆತ್. ನಿನಗೆ ಯಾಕಾತು? ಎಲ್ಲರೂ ಸಾಕ್ಷಿದಾರ. ಏನು ಹೇಳಿದ್ರಿ ಇವ? ಇನ್ನು ಮೇಲಿದ್ದ ಈ ಊರಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಟಕ ಹಾಕೋಣ. ಇನ್ನು ಮೇಲಿದ್ದ ದೋಸ್ತಿಗೆ ದೋಸ್ತಿ 50-50 ಏನೇ ಬರಲಿ ಒಗ್ಗಟ್ಟಿರಲಿ. ಅಂದಮೇಲೆ ನಿಮ್ಮ ಹೆಂಡ್ರ ನನಗೂ ಇರಲಿ. ಜಾಡ್ ಸೆದಿಗೆ ಗೊತ್ತೇನ ಮಗನ, ಬಾಯ ಮನಕಲ್ ಇಡ್ತಾನ ಮಗನ. ತಿನ್ನದ್ರ ಕುಡದ್ರಾಗ ಅಷ್ಟ ಹ್ಯಾಂಡ್ರೊಳಗಿಲ್ಲ. ಇಷ್ಟ ನೋಡ್ಲಿ, ಮೊದಲು ದೋಸ್ತಿ ಮಾಡ್ಬೇಕಾದ್ರೆ ದೋಸ್ತಿ ಅಂತಿರೋದು. ಹ್ಯಾಂಡ್ರ ಬಂದು ದೋಸ್ತರನ್ನ ಮರಿತೀರಿ. ಎಲ್ಲಿ ಬಿಡಪ್ಪ ಮಾಡಲ್ಲ ಯಾವಿವು. BS6 2026. ಯಪ್ಪ ಎರಡದ ಅಲ್ಲಿ ಒಂದಕ್ಕೊಂದು ಫ್ರೀ ಇದ್ದವನ ಅವ ಅವ್ರೊಳಗೆ ಆಫರ್ ಅದಾವು. ಹೋಯ್ಯ ಹಂಗಾರೆ ಪಕ್ಕ ಡೇಟ್ ಪರ್ ಆಗ್ಯಾವ. ನೀವು ಡೇಟ್ ಪರ್ ಆದಾಗ ಆಫರ್ ಇಟ್ಟಿರ್ತಾರ ಅವ್ರು. ಮತ್ತು ಡೇಟ್ ಪರ್ ಆಗ್ಯಾವ ಎರಡ ತಂದಿಲ್ಲ, ಒಂದು 4-5 ತಂದಿದ್ರೆ ಅನುಕೂಲ ಆಕಿತ್ತಿಲ್ಲ. ನಾನು ತರಕಂತ ಹೋದೆ. ಹಾಂ ಕ್ಯಾರಿ ಬ್ಯಾಗ್ ಸಾಂದ್ ಓದಿದ್ದೇನೆ. ಇಲ್ವ ಆಳರಾಳ ಬಾಯ ಕಸ ಹಾಕ್ಲಿ, ಒಂದಕ್ಕೊಂದು ಬಾವಿಗೆ ಬಿದ್ದು ಬಾತ್ ಹೆಣ ಆಗ್ಯಾವು. 8 ಅಲ್ಲೇ ಬಿಟ್ಟೆವು, 2 ತೊಗೊಂಡ್ಬಂದೆ. ಇಟ್ಟು ತಂದದ ದೊಡ್ಡದು ಬನ್ನಿ ಅಲ್ಲಿ 2 ಹಾಕಿ ಮಾಡ್ಕೊಳಕ್ಕೆ ಹೋದೆವು. 1 ಮಾಡ್ಕೊಂಡ್ರೆ 15 ದಿನ ವ್ಯಾಲಿಡಿಟಿ ನಿಂದು. ನಂತದ್ರೊಳಗೆ ಓವರ್ಲೋಡ್ ಮಾಡ್ಕೊಂಡು 2 ಮಾಡ್ಕೊಂಡು 15 ದಿನದ ಚಟಪಾಲಿಕಿನಲ್ಲಿ ನಿಂದು. ಇಲ್ಲಿ ಬಿಡಪ್ಪ ಮಾಡಲ್ ಯಾವಂದಿ? 2026 ಚೆಸ್ಸಿ, ಸಿರೋಳ, ಟೂಬ, ದುಧನಿ, ಟಯರ, ಚಿಕ್ಕಲಗುಂಡಿ ಎಲ್ಲ ಓಕೆ. ಯಾವ್ದು ಹಾಕ್ತಿ ಸ್ವಂತ ಕಂಪನಿದಪ್ಪ. ನಂದು ಹಾಕೋ ಚಲೋ ಐತಪ್ಪ. ಇಂಜನ್ ಸೀಸ್ ಹಾಕವು. ಹೌದು, ಸ್ವಲ್ಪ ಆಯಿಲ್ ಕ್ವಾಲಿಟಿ ಬರ್ತದೆ ನಂದು. ಹೇಳೋದು ಏನಂತ ಅಲ್ಲ, ಗಾಡಿ ಬಗ್ಗೆ ಹೇಳಿದೆ, ಕಂಡೀಷನ್ ಬಗ್ಗೆ ಹೇಳಿದೆ. ಅಂದ ಹಾಗೆ ಗಾಡಿ ಓನರ್ ರೇಸ್ ಆಗ್ಯಾವ. ಇವು RC ಕಾಡ ನೋಡಿಲ್ಲಪ್ಪ ಇನ್ನ. ಇವ ಶೋರೂಮ್ ಡೆಲಿವರಿ ಪಾಸಿಂಗ್ ಆಗಿಲ್ಲ ಇನ್ನ. ಶೋರೂಮ್ ಗಾಡಿ ಅಣ್ಣ ಇವು. ಶೋರೂಮ್ ಗಾಡಿ ಅಂದ ಬೀಗ ಬೇಡ. ಶೋರೂಮ್ದಾಗ 8 ಮಂದಿ ನಮ್ಮಂತಾರ ಟ್ರಯಲ್ ನೋಡಿ ಹಚ್ಚಿರ್ತಾರ, ದೇವ್ರಿಗೆ ಗೊತ್ತು. ಸುಮ್ಮ ಒಂದು ನಂಬಿಕೆ ಮೇಲೆ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟ. ಆಯ್ತು ಬಿಡಪ್ಪ ಅವ್ರಿಗೆ ಹೇಳು. ಏನಂತ? ನನ್ನ ಆತ್ಮೀಯ ಸ್ನೇಹಿತವ, ನನ್ನ ಆತ್ಮೀಯ ಸ್ನೇಹಿತವ. ನಾ ಇಲ್ಲಾಗ ಅವ ಬರ್ತಾನ. ಎದಕ್ಕ? ಮನೆ ಕೆಲಸ ಇದ್ರೆ ಮಾಡಕ ಎಲ್ಲ ಕೆಲಸ ಮಾಡಿಟ್ಟು ಬಂದಿರ್ತಾನೆ. ಆಯ್ತು ಬಿಡಪ್ಪ ಹೇಳೋರು. ಏನಂತ? ನನ್ನ ಪ್ರಾಣ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ, ಆತ್ಮೀಯ ಗೆಳೆಯ, ಆತ್ಮೀಯ ಗೆಳೆಯ, ಸ್ವಲ್ಪ ತೆಗೆದು ತೋರಿಸಂತ ಹೇಳು. ಸರಿಯಾಗಿ ತೆಗೆದು ಮಕ ತೋರಿಸ ಅಂತೇಳಿ. ಅಮ್ಮ ನನ್ನ ಆತ್ಮೀಯ ಸ್ನೇಹಿತ ಜರ ತೆಗೆದು ತೋರಿಸ್ರಿ. ತುರ್ಸಕ್ ನನಗೇನು ಕಚಕರ್ನಾಗೈತೆ ಅಲ್ಲೇ. ಅಗಲೇ ತುರ್ಸ್ರಿ ಎಲ್ಲದು ತೋರಿಸ್ರಿ. ಅವ್ರ ಭಾಷೆದಾಗ ತೋರ್ಸನಕ ತೋರ್ಸ್ ಅಂತಾರ. ಮತ್ತಿನ್ ಕೆರ್ಕೋನಕ ಹರ್ಕೋ ಶಿವ್ಡು ಕಟ್ಟೋ ಮಾರ ಅಂತಾರ. ಸೂಡ್ ಕಟ್ಟುದು ಆತ್ ಮಾರ ಬೇಕಲ್ಲ, ಅದು ಬೇಡ. ಕ್ಯಾನ್ಸಲ್. ಅಲ್ಲ, ಈ ಭಾಷೆನ ಮಾತಾಡೋರು ಇಲ್ಲಿ ಯಾರ ಅಲ್ಲ, ಅಲ್ಲೇ ಇವರು ಅಫ್ಘಾನಿಸ್ತಾನದವ್ರು ಇವರು. ಅದಕ್ಕೆ ಈ ದೇಶದಾಗ ಯಾರು ಈ ಮಂಗನ ಮಗ ಹೆಣ್ಣು ಕೊಟ್ರ ಅಂತೇಳಿ. ಅಫ್ಘಾನಿಸ್ತಾನ ಅಂದ್ರೆ ಈ ಗದ್ದರ ಕೆರೆಯಿಂದ ಎಡಕ್ಕೆ ಹೋಗಿ ಬಿಜಾಪುರದಿಂದ ಬಲಕ್ಕೆ ಬರ್ತೈತಲ್ಲ, ಅಲ್ಲೇ ಇಲ್ಲ ಪಜೆ. ಅಲ್ಲೆಲ್ಲ ಮತ್ತೆ ಹಲ್ಕುರ್ಕಿ, ಬಾಗಲಕೋಟೆ, ಸೂಳಿಕೆರೆ ನಡ್ಬರ್ಕ್ ಬರ್ತೈತಿ. ನಡ್ಬರ್ಕ್ ನಾಯಿ ನೆಗಲಿಗೆ ಹಾದು ಬರ್ತೈತೆ, ಅಲ್ಲೇ ಇಲ್ಲ. ಅಲ್ಲೇ ಮತ್ತೆ ಅಲ್ಲಿ ಸಮುದ್ರ ಐತಿ, ನೀ ಹೆಂಗೆ ದಾಟು ಅದಿ? ಹೋಗಿ ಕಾಲಿಟ್ಟು ಅದ ತಗೊಂಡು ಹೋತ್ ನನ್ನ. ಭಾರಿ ಚಲೋ ಆತ್ಪ. ಇಲ್ಲಿ ಬಿಡಪ್ಪ ಅವ್ರಿಗೆ ಹೇಳು. ಇದು ಅಂದಾಗೆ ಅವ್ರು ಪರಿಚಯ ಮಾಡಿಕೊಡು. ಅಕ್ಕಿ ಹೆಸರೇನು? ಈಕೆದು ಮಾಸುಂಬಿ ಹಿಟಾಯತ್ ಉಲ್ಲಾ ಖಾನ್. ಸರ್, ಅಕ್ಕಿ ಹೆಸರು ಹೇಳಿದೆ, ಇಡೀ ಅವ್ರು ಉತ್ತಾರದನ್ನ ಹೆಸರೇ ಹೇಳಿದೆ. ಈಕೆದಷ್ಟ ಮಾಸುಂಬಿ ಹಿಟಾಯತ್ ಉಲ್ಲಾ ಖಾನ್. ಅಲ್ಲೇ ಕಡಿಗೆ ಹಾಕಿದಿ. ಮತ್ತೆ ನೀನ ಅಂದಲ್ಲ ಮಾಸುಂಬಿ ಹಿಟಾಯತ್ ಹೆಸರಲ್ಲಿ ಹಾಕಿದ. ಈಕಿದ ವಿಚಿತ್ರ ಹೆಸರಪ್ಪ. ಮತ್ತೆ ಆಚೆ ಕಡೆ ಹಾಕಿದು ದಾಳಂಬ್ರಿ ಹಿಟಾಯತ್ ಉಲ್ಲಾ ಖಾನ್. ಎಲ್ಲೇ ಹಣ್ಣು ಮಾರ್ಗಿರಕದವ್ರಿ ಇವು. ಈಗ ದಾಳಂಬ್ರಿ ಅತ್ತ, ಈಗ ಮೋಸಂಬಿ ಅತ್ತ. ಮತ್ತೆ ಇವ್ರಪ್ಪ ಮಿಕ್ಸ್ ಜಾನ್ ಫ್ರೂಟ್ಸ್ ಬನಾನಾ ಬಡೇ ಸಾಬ್ ಆಯತ್ ಉಲ್ಲಾ ಕಮಾನ್. ಬರೋಬರ ಐತಿ. ಮತ್ತು ಒಂದು ದಾಳಂಬ್ರಿ, ಒಂದು ಮೋಸಂಬಿ, ಅವ್ರಪ್ಪ ಬನಾನ ಬರೋಬರದಾನ. ಮತ್ತು ಇವ್ರ ಅವನ ಹೆಸರೇನು? ಸೀತಾಪತಲ ಆಯತ್ ಉಲ್ಲಾ ಕಮಾನ್. ಚಿತ್ತಪತಲ ಸೀತಾಪತಲೇ ನಾವು ನಂದ ದಿಕ್ಪತಲ ಆತಿಲ್ಲಿ. ಏನು ಹೆಸರಲ್ಲಿ ಇವರು? ಮತ್ತು ನಿನ್ನೇನು ನಮ್ದ್ರೋಗ ಬಿಟ್ಟಾರ, ಅವ್ರದ್ರೋಗ ತೊಗೊಂಡು ನಿನಗೂ ಹೆಸರು ಇಟ್ಟಾರ. ಎಲ್ಲಿ ಹೋದ್ರಿ ಎಲ್ಲಿ ಜಾತಿ ಒಂದು ತಿನ್ನಾನು ಒಂದು ಉಣ್ಣಾನು ಒಂದು ಎದಕ್ಕೆ ಬೇಕ್ರಿ ಅನ್ನ ತಂಬಳಾಗಿ ಎದ್ದು ಬಿಡ್ಬೇಕಂತೇಳಿ ನನಗೂ ಹೆಸರಿಟ್ಟಾರ. ಏನತ್ತಿಟ್ಟಾರ? ಕರಿ ಕಲ್ಲಂಗಡಿ ಬಡೇ ಸಾಬ್ ರೆಹಮತುಲ್ಲಾ ಖಾನ್. ಇದು ಭಾರಿ ಹಿಡಿಸ್ತು ನನಗೆ.
ಸರ್ ಮತ್ತು ನಾಳೆ ನಿಮ್ಮ ಮಕ್ಕಳು ಹುಟ್ಟಿದ್ರೆ ಅವಕ್ಕೇನು ಹೆಸರು ಇಡ್ತೀರ? 100 ಜಾನ ರುಕ್ಸಾನ ಉಸ್ಕೆ ಬಾದ್ ರುಕ್ ಜಾನ. ಕಾರ್ಗೆ ಹುಟ್ಟಿದ್ರ ಕರೀಂ ಸಾಬ, ಕೆಂಪ್ಗೆ ಹುಟ್ಟಿದ್ರ ಲಾಲ್ ಸಾಬ, ಒಂದ ಕೂದ್ಲಿತ್ತಂದ್ರ ಇಕ್ಬಾಲ, ಹುಟ್ಟಿದೇನು ಪೀಡ್ಸ್ ಬತ್ತಂದ್ರೆ ಶೇಖ್ ಅಬ್ದುಲ್ಲಾ ಖಾನ್. ಹೆಂಗೆ ಹುಟ್ಟತಾವ ಮುಂದೆ ಉಲ್ಲ ಹಚ್ಕೋತ ಹೋಗ್ಬಿಡ ಅವ. ಸರ್ ನೋಡ್ರಿ ಅವ್ರ ಮನೆತನದಾಗ ಯಾವ್ರ ಮತ್ತು ಅವ್ರ ಅಕ್ಕಪಕ್ಕದಾಗ ಯಾವ್ರ ಮನೆತನ ಉಲ್ಲಾ ಮನೆತನ ಖಾಲಿ ಇರ್ಲಿಕ್ಕೂ ಕುಲ್ಲಾ ಮನೆತನ ಯಾವ್ರ ಖಾಲಿ ಅದಾವ ನೋಡ್ರಿ. ನನಗೊಂದು ಹೆಣ್ಣು ನೋಡ್ರಿ. ಬ್ಯಾಡ ಬರಕೋಬರ, ಯಾಕ ನೀ ಬಂದ್ರೆ ದೊಡ್ಡ ಸಮಸ್ಯೆ ಆಗತ್ತ. ಏನಾಗತ್ತಾ? ನಿಂದು ಹೆಸರು ಚೇಂಜ್ ಆಕ್ಕವು. ಏನು ಇರ್ತಾರ? ನೂರ್ ಅಹಮದುಲ್ಲಾ ಖಾನ್. ಬ್ಯಾಡ, ಮತ್ತೆ ನನ್ನ ರೇಷನ್ ಕಾರ್ಡ್ ಆಗೋದಿಲ್ಲ. ಟೈಪಿಂಗ್ ಮಾಡೋ ಉರುಳ ಹಾಕೋತಾನವ. ಬ್ಯಾಡ ಬಿಡಪ್ಪ, ಅವ್ರಿಗೆ ಹೇಳಿ ತೆಗೆದು ತೋರಿಸಂತೇಳಿ. ತುರ್ಸ್ರಿಗೆ ಅರೆ ಛೋಡೋ ಜಿ. ಕಾಲು ಮರಲೆ ಓಡ್ಸಾಕ್ ನೋಡ್ಲಿ. ಮತ್ತೇನು ಈ ಹೊತ್ನ್ಯಾಗ ಚೂಡ ಕೇಳ್ತಾಳೆ, ಎಗ್ರೆಸ್ ತಿತ್ತಾಳೆ ಕೇಳಲ್ಲ. ಚೂಡ ಅಲ್ಲ, ಚೋಡೋಜಿ ಅಂದ್ರೆ ಇರ್ಲಿ ಬಿಡ್ರಿಪ್ಪ ಅನ್ಲಕ್ಕಿ. ಚೋಡೋಜಿ ಅಂದ್ರೆ ಇರ್ಲಿ ಬಿಡ್ರಿಪ್ಪ. ಸೂಸ್ಲಾಜಿ ಅಂದ್ರೆ ಮಾಡ್ಲಿ ಬಿಡ್ರಿಪ್ಪ. ಮತ್ತಿನ್ನು ಗಿರ್ಮಿಟ್ ಜಿ ಅಂದ್ರೆ ಇನ್ನೊಂದಿಟ್ಟು. ಹಂಗಾದ್ರೆ ನನಗೆ 2 ಚೋಡ, 2 ಗಿರ್ಮಿಟ್, 2 ಅವಲಕ್ಕಿ ಪಾರ್ಸಲ್. ಚೋಡೋಜಿ ಮುಜೆ ಶರ್ಮ ಆತಿ. ಹಾಂ, ಆಕಿಕ್ಕಿಂತ ಈಕಿ ತಿಂಡಿ ಹೆಣ್ಮಗಳು. ಆಕಿನ ಚೋಡಾರ ಕೇಳಳಿ, ಈಕಿ ತಂಪಿಂದ ಸರ್ಬತ್ ಕೇಳ್ತಾಳೆ. ಸರ್ಬತ್ ಬೇಕತ್ತ. ಶರಬತ್ ಅಲ್ಲ, ಶರಮಾತಿ ಅಂದ್ರ ನನಗೆ ನಾಚಿಗೆ ಬರ್ತನ್ಲಕ್ಕಿ. ಸರ್ಬತ್ಕ ನಾಚಿಗೆ ಬರ್ತ, ಮತ್ತು ಲಸಿಗೆ ಏನು ಬರ್ತೈತಿ? ವಾಂತಿ ಬರುತ್ತ. ಎಷ್ಟು ಮಾತಾಡಕ್ತಾನ ಬಾಡೆ ಸರಿ ನೋಡ್ರಿ. ತಗೊಳ್ಳೆ ನನ್ನೇ ತಗೊಳ್ಳೆ, ಹೃದಯ ಬೇಕಾ, ಹೃದಯವಂತ ಬೇಕಾ, ತಗೊಳ್ಳೆ ನೀ ತಗೊಳ್ಳೆ. ಅರಸ ನೀನು ಏನ ಎತ್ಲಿ ಸಾಯಿ ಹೊಡ್ಬೇಕು. ನಿಮ್ಮವ್ರು ತಾಳೆ ಉಪ್ಪಿಡ್ತು ಗಂಗಾಳು ಇವು. ನಿನ್ನೂರ ಬೇಸ್ ಹಾಕಿ ನೋಡಿ ಗೌಂಡ್ಯಾರ ಕೈ ಸಿಮ್ಟಿನ ಪುಟ್ಟಿ ಕಟ್ಕೊಂಡು ಹಿಂಗೆ ನಿಮ್ಮವ್ರಲ್ಲೇ ಎಷ್ಟು ದಿನದಿಂದ ಮೋಸ ಮಾಡಿ ಸಂಚ ಹಾಕಿದ್ರಲ್ಲೇ ಇದನ್ನ. ಒಂದು ಮದುವೆ ಆಗಿ ನೀವು ಇನ್ನೊಬ್ರು ಕುಲ್ಲ ಇದ್ದಿದ್ರೆ ನಂದು ಸೀಸನ್ ಹಾಕಿತ್ತಿಲ್ಲ. ಇಬ್ರು ಅವನ ಮದುವೆ ಆಗಾಕ ಏನು ಮಳೆ ಮಾಡ್ಯಾನ, ಏನು ತೋರ್ಸ್ಯಾನವ ನಿಮಗೆ? ಆಸ್ತಿ ಐತಿ, ಅಂತಸ್ತತಿ, ರೊಕ್ಕ ಐತಿ, ರೂಪಾಯಿ ಐತಿ, ಕಣ್ಣಿಟ್ಟು ನೋಡ್ಕೊತಾನ. ಮತ್ತೆ ಅಲ್ಲೇ ಇಟ್ಟ ನೋಡ್ಕೋಬೇಕು ಅವ. ಯಾಕ? ಆಸ್ತಿ ನೋಡ್ಯಾರ, ರೊಕ್ಕ ನೋಡ್ಯಾರ. ಇವ್ರ ಮೇನ್ ಮ್ಯಾಟ್ರ್ ಗೊತ್ತಿಲ್ಲ ಇವ್ರಿಗೆ. ರೊಕ್ಕ ಐತಿ, ರೂಪಾಯಿ ಐತಿ, ಆಸ್ತಿ ಐತಿ ತಗೊಂಡು ಏನು ಮಾಡ್ತೀರಿ? ಯಾಕ? ಅವಂದು ಈಗ ಹೇಳ್ತಿರಲ್ಲೋ, ಆಗ ಹೇಳಿದ್ರೆ ಇಬ್ರು ಹೆಣ್ಮಕ್ಳು ಜೀವನ ಉಳಿಸ್ತಿದ್ರಿಲ್ಲ. ನೀವು ಯಾಕೆ ಹೇಳಿದ್ರಿ? ಆಗ ಆಗೋಲಕ್ಕ ನಾವು ಇದು ವಿಕಟ್ ಅನ್ನಾರ ನೀವು. ಅವಂದು ಮನಸ್ಸು ಗಟ್ಟಿ ಮಾಡ್ಕೊಡ್ರೆ, ಸಾಯುವಂಥ ನಿರ್ಧಾರ ತಗೋಬೇಡ್ರಿ. ಏನೇನು ಸಮಸ್ಯೆ ಬಗೆಹರುವಂಥ ಸಮಸ್ಯೆ ಐತೆ. ಅದು ಏನಾಯ್ತು? ಅವಂದು ಅದೇ ಇಲ್ಲ. ಅದೇ ಅಂದ್ರೆ ಸಿಮ್ ಇದ್ರು ಮೊಬೈಲ್ ಇಲ್ಲ, ಮೊಬೈಲ್ ಇದ್ರು ಸಿಮ್ ಇಲ್ಲ, ಎರಡು ಇದ್ರೆ ನೆಟ್ವರ್ಕ್ ಹೊಯ್ಕೋತ ಹೋಗಿತ್ತು. ನೆಟ್ವರ್ಕ್ ಅಂದ್ರೆ ಇನ್ನ ಹೆಂಗೆ ತಿಳಿಸೋಳದು? ಆಮೇಲೆ ಹೊಯ್ಕೋರಿ 1500 ರೂಪಾಯಿ ಆಸಕ್ಕೆ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡಲ್ಲ. ಮಕ್ಕಳ ಆಪರೇಷನ್ ಮಾಡ್ಕೊ. 6 ತಿಂಗಳ ಸಮಾಧಾನ ಆದ್ ನಾವು. ಲಿಂಬಿ ಹುಳಿ ಫ್ಲೇವರ್ ಅದಾಳಪ್ಪ, ಹುಳಿ ಅದಾಳ. ಮತ್ತು ಅವ್ರು ಯಾಕೆ ಹಂಗೆ ಅಡ್ಡಾಡಕ್ತಾರೋ? ಡಾಕ್ಟ್ರು ದಾರ ಇಟ್ಟೈತತ್ತ, ಅಲ್ಲೊಂದು ಇಲ್ಲೊಂದು ಚಿಟ್ಗೋಲಿಗೆ ಹಾಕ್ಯಾರತ್ತ. ಅವು ಹೊಲಿಗರ್ದು ಅಂದ್ರೆ ಸೆಂಟ್ರಿಂಗ್ ತಂತೇಕ್ ಸೆಂಟ್ರಿಂಗ್ ಮಾಡಿ ಕಾಂಕ್ರೀಟ್ ಹಾಕ್ತೈತಿ ಹೇಳ. ಅದಕ್ಕೆ ಹಗಾರಕ್ಕೆ ಅಡ್ಡಾಡಕ್ತ ನಾವು. ನೈಟ್ ಹಾಕೊಂಡ್ ಬಂದಾಗ ಗೊತ್ತಾಗ್ಲಿಲ್ಲ. ಅಲ್ಲೇ ನೀವು ಗೊತ್ತಾಗ್ಲಿಲ್ಲ. ಅಯ್ಯೋ ಪಾಪ ರೀ ಯಜಮಾನ್ರಿ. ಸ್ವಾಮಿ ಭಾಳ ನಿಮ್ದು ಚೌಳಿಕಾಯಿ ಚೂಟ್ಯಾರ ಅಂತ ಹೇಳಿಬಿಡ್ರಿ. ನಿಮ್ದು ಬದ್ನಿಕಾಯಿ ತುಂಬಾ ತೆಗದಾರ ಅಂತ ಹೇಳ್ಬಿಡ್ರಿ. ಅದು ನಿಮ್ದು ತಮ್ಮ ಇಲ್ಲ. ನಮ್ಮ ಪುಡ್ಸಿಲ್ಲ. ಅದಲ್ಲ, 1500 ರೂಪಾಯಿಗೆ ಮಕ್ಕಳ ಆಪರೇಷನ್ ಮಾಡ್ತದೆ. ನನ್ನ ಸೋದರ ಮಾವ ಹೇಳಕತ್ತಾನ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹೇಳ್ತೀನಿ ಎಲ್ಲ ನಿಂದದು ಇಲ್ಲ, ಮಕ್ಕಳಂಗ ಕಾವು ಜೋಗಿ, ನಾಯಿರುತ್ತನಾಂಜ ಬ್ಯಾಡೋ ಯೋಗಿ, ನಾಯಿರುತ್ತನಾಂಜ ಬ್ಯಾಡೋ ಯೋಗಿ. ಅಪ್ಪಾಜಿ ಆಪರೇಷನ್ ನಿಂದಾಗಿರ್ಬೋದು,
ಯಾಕೆ ಪಾಳೆ ಹಚ್ತೀವೋ ನನಗೆ ಪಾಳೆ ಸಿಗಲ್ಲ. ನೀವು ಆ ಬಾಟ್ ಸೀಟ್ ಮೇಲೆ ಖರ್ಚು ಬಿಟ್ಟು ಹೋಗೇ ಬಿಡವ. ನಂದಾಗಿಲ್ಲ, ತ್ರಾಸ್ ತೊಗೊಬೇಡ, ನಾ ತ್ರಾಸ್ ತೊಗೊಬೇಡ. ನಿನಗೆ ವಾಜ್ ಆದ್ರೆ ನಾ ಏನು ಅಲ್ಲಿ ಹೊತ್ತನ. ರೀ ಯಜಮಾನ್ರಿ, ನಿಮ್ಮದು ಎಲ್ಲಿ ಹೋಗೈತಿ ಅಂತ ಕೇಳ್ಬನ್ನಿ. ಹೇ ಇಲ್ಲೇ ನನ್ನ ಕ್ಲಾಸ್ಮೇಟ್ ಅದಳಲ್ಲ ಉಷಾ, ನಿನಗೆ ಹೆಂಗೆ ಗೊತ್ತಲೇ? ಮತ್ತು ನಾನು ಆಕೆ ಕ್ಲಾಸ್ಮೇಟ್. ಆಶಾ ಕಾರ್ಯಕರ್ತೆ ಆಕಿ. ಆಕಿಗೆ ಹೇಳು ನಮ್ಮ ದೋಸ್ತ ಸ್ಪ್ರೈಟ್ ಬಾಟ್ಲಿಗೆ ಹಾಕಿಟ್ಟಿದ್ನಂತಲ್ಲ ತೊಗೊಂಬ ಅಂತ ಹೇಳಕ್ಕೆ. ಸರಿ, ಓಕೆ. ಅಲ್ಲಿಗೆ ಯಾಕೆ ಹೋಗ್ಲಿ, ಫೋನ್ ಹಚ್ತನಗಪ್ಪ ಇಲ್ಲೇ. ಹಲೋ ಉಷಾ. ಯಾ, ಓ ಮೈ ಡಾಗ್, ಓ ಮೈ ಡಾಗ್, ರಿಯಲಿ? ಓಕೆ 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 ಅಪ್ಪಾಜಿ ಗಾತಾಗೈತೆ ಅಪ್ಪಾಜಿ. ಅಲ್ಲೇ ಬೋಸುಡಿಕೆ ವಿಷಯನೇ ಹೇಳಿಲ್ಲ, ಒಮ್ಮೆ ಓಕೆ ಓಕೆ ಯಾವ ಮೈ ಕಾಡೋದ್ರಿ ಏನಿದು? ಆಕಿ ಇದ ಕಾರಣಕ್ಕೆ ಇವ ಹಸ್ತಾನ ಅಂತ ಗೊತ್ತಾಗೈತೆ ಆಕಿಗ. ನಾ ಹಚ್ಚಿದ ಕೂಡಲೇ ಕಾಲು ಎತ್ತೇ ಬಿಟ್ಲಕ್ಕಿ. ಫೋನ್ ಕಾಲ್ ಎತ್ತಿ ಸುದ್ದಿ ಹೇಳಿದಕ್ಕೆ ನಾ ಇಟ್ಟ ಬಿಟ್ಲಕ್ಕಿ. ಏನಲ್ಲ ಗಾತಾಗೈತೆ ಅಪ್ಪಾಜಿ. ಯಾವ್ದು? ಎಲ್ಲ ಬಾಟ್ಲಿ ಹುಡುಕಾಡಿದಳತ್ತ, ನಿನ್ನ ಬಾಟ್ಲಿನ ಇಲ್ಲ ಅಂತ ಅಲ್ಲಿ. ಎಲ್ಲಿಗೈತೆ ಅಂತ? ಅವ್ರ ಮನ್ಯಾಗ ಒಂದು ನಾಯಿ ಸಾಕಿದ್ದಳಲ್ಲ, ಟಾಮಿ ಆ ಆಟೋನ್ಕಿ ಸಾಮಾನು ಮಾಡಿ ಫ್ರಿಜ್ ತೆಗೆದ ನಿನ್ನ ಸ್ಪ್ರೈಟ್ ಬಾಟ್ಲಿ ಬಾಯಿಗೆ ಇಟ್ಕೊಂಡು ಅವತ್ತು ಹೋದ ದಿನ ಬಂದೇ ಇಲ್ಲ ಅಂತ. ಹಣೆ ಬರಹ ನೋಡಯ್ಯ ಜೋಗಿ, ಇವಂದೆಲ್ಲಿ ಓದಿಯೋ ಟಾಮಿ. ಟಾಮಿ ಟಾಮಿ 40 ಮಂದಿದ್ ಬಿಟ್ಟು ನಮ್ದು ಬೇಕತ್ತ ಟಾಮಿ. ನೀ ನೋಡಿದ್ರೆ ಜವಾರಿ, ನಾನು ನೋಡಿದ್ರೆ ಹೈಬ್ರಿಡ್. ಎಲ್ಲಿ ಒಯ್ದಿಟ್ಟು, ಯಾರಿಗೆ ಕೊಟ್ಟು, ಎಷ್ಟು ಮಂದಿ ಯೂಸ್ ಮಾಡಿಕೊಳಕತ್ತಾರೋ. ಕರಿತಾ ಇದೆ ನನ್ನ. ಬಂದೆ ಟಾಮಿ ಬಂದೆ. ಅಣ್ಣ ನೀವು ಹೋಗ್ಬೇಡ, ಮೊದಲ ಆಪರೇಷನ್ ಮನುಷ್ಯ, ಅದು ಗುಡ್ಡ ಜಿಕ್ಕೋತ್ ಹೋಗುದು. ನೀ ಹೆಂಗೆ ಜಿಗುತ್ತಿ? ಬೇಡ, ನಾವು ಹೋಗ್ತೀನಿ, ಹುಡುಕ್ತೀನಿ. ಟಾಮಿ ಸಿಕ್ಕರೆ ಟಾಮಿ ಕರ್ಕೊಂಬರ್ತೀನಿ. ಅಕಸ್ಮಾತ್ ಅದು ಬರಲ್ಲ ಅಂತ ಹಠ ಮಾಡಿದರೆ ಆ ಟಾಮಿದ್ರ ತೊಗೊಂಬರ್ತೀನಿ. ಅಂದ್ರೆ ನೈ ಮಕ್ಕಳ ಸಿಕ್ಕ ಶಿವಾಯನ್ ಮಾವ ಅದ ಬೇಕು ಇದೇ ಬೇಕು ಅಂದ್ರೆ ಏನು ಜರಾಕ್ಸ್ ಹೊಡೆದು ಇಟ್ಟಿವ ನಾವಲ್ಲಿ. ಗಣ್ಣ ಅದು ವಾದದ ಚಲೋ ಆತ್ಬಿಡ್ಲಿ. ನೀನು ಬಾಳೆ ಭಾಳ ದೂರ ಇತ್ತು ಮತ್ತೆ. ರೀ ಹಂಗೆಲ್ಲ ಪಟಕ್ ಓಡಿ ಹೋಗ್ಬಾರ್ದು. ಯಾಕಂದ್ರೆ ನರ ಜಗತ್ತಿರ್ತಾವು, ಥಂಡಾಗಿ ಬಿಗಿತೈತ್ರಿ. ಮತ್ತೆ ಹೊಲಿಗೆ ಅಲ್ಲಿ ಒಂದು ಇಲ್ಲೊಂದು ಅವತ್ತ ಟಪ್ ಮಾಡ್ಕೊಂಬಿಡಿ. ಹಾಕ್ರಿ ನೀವು ಹೊಲಿಗೆ ಹರಿದ್ರೆ ಏನಾತಾಕೆ ಕೈಯ ಡಬ್ನ ಕೊಡು. ನೀ ಸಣ್ಣ ತಿಳಿತು ಪೋನಿಸ್ ಹಾಕಿ. ನನಗೆ ಮಾಡಿದ ಮೋಸಕ್ಕೆ ದೇವ್ರ ನಿಮಗೆ ಸರಿಯಾದ ಮೋಸನ ಮಾಡಿದ. ಕಾಡ್ಲಿದ್ದವ್ರು ಹಲ್ಲಿಲ್ಲ, ಹಲ್ಲಿದ್ದವ್ರು ಕಾಡ್ಲಿನೂ ಇಲ್ಲ. ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಇರೋಲ್ಲಕ್ಕ. ಆದ್ರೆ ನೀವು ಕೈ ಕೊಟ್ರಿ ಅಂತ ನಾ ಏನು ಸಾಯಂಗಿಲ್ಲ. ದೊಡ್ಡವ್ರ ಮಾತಾಡ್ಯಾರ ಏನಂತ? ಒಂದು ಹುಡುಗಿ ಪ್ರೀತಿ ಮಾಡಿ ಕೈ ಕೊಟ್ರ ಭೂಮಿ ಮೇಲೆ ಇನ್ನೂ ಪ್ರೀತಿ ಮಾಡಕ್ಕೆ ಸಾವಿರಾರು ಹುಡುಗಿಯರು ಸಿಗ್ತಾರ. ಹುಡುಗಿ ಕೈ ಕೊಟ್ಟಾಳತ್ ನಾವು ಸತ್ವಾದೀವಂದ್ರ ನಮ್ಮನ್ನ ನಂಬ್ಕೊಂಡಂತ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗೋದಿಲ್ಲ. ಯಾಕೋ? ನಮ್ಮ ಅವನ ಮಕ್ಕಳ ಆಪರೇಷನ್ ನಮ್ಮ ಅಪ್ಪಂದು ಬಂದಾಗಿತ್ತು. ನಿಮ್ಮ ಒಂದು ಮಕ್ಕಳ ಆಪರೇಷನ್ ಐತ್ಲ ರೀ ಯಜಮಾನ್ರಿ. ಹಂಗೆ ಜಗಿಬಾರ್ದು, ಹೊಲಿಗೆ ಉಚ್ಚುತ್ತಾವು. ಹಗರ ಬರಬೇಕು, ಜಗ್ಗತ್ತಿರ್ತಾವು. ಇಲ್ಲಿ ಪ್ಯಾನ್ ಇಲ್ಲ, ಬರೀಲಿ ರೇ. ಹಂಗೆಲ್ಲ ತಿರುಗಾಡಬಾರ್ದು. ನೋಡಿ, ಅವರ ಒಂದು ಮಕ್ಕಳ ಆಪರೇಷನ್ ಆಗೈತೆ ಅಂತ ನಿಂದು 8ನ ಕಿತ್ತುಗ್ದಾರಲ್ಲ. ನನ್ನ ಹಾಸ್ಪಾಟ್ ಪಾಸ್ವರ್ಡ್ ಇಟ್ಟಿಲ್ಲೋ. 5 GB ದಿವಸ ವೇಸ್ಟಾಗಿ ಹೊಂಟತ್ತು. ಯೂಸ್ ಮಾಡ್ಕೊರಿ. ನೀ 2.5 GB ಹಾಕಿ 2.5 GB ಹೊಕ್ಕಿರಿ. ಬಾರ್ ಅಂಗಡಿಯಾಗ ಕೂತು ನಿಮ್ಮ ನೆನಪುಗಳು ಮರೆತು ಹೊಸ ಜೀವನ ಮಾಡ್ತೀರಿ. ನಿಮ್ಗೆ ಚಂದ ನನಕಿನ ಮದುವೆ ಆಗಿ ನಿಮ್ಗೆ ಮೊದಲಾಕೆ ತಾಯಿ ಕಾರ್ಡ್ ಮಾಡಿಸಿ, ನಿಮ್ಗೆ ಮೊದಲಾಕಿನ ಬಾಲ್ ಹೊಡ್ಯಾಕ ತತ್ತಿ ಪಾಳೆ ಹಚ್ಚಿಸ್ಲಿಲ್ಲ. ನೋಡ್ತೀನಿ, ನಾ ತೋರ್ಸಂಗಿಲ್ಲ. ನೋಡೋ ಇಲ್ಲಿ ನೋಡ್ಲಾರ್ದಲ್ಲಿ ಏನು ನೋಡ್ತೀವಿ. ಹೊಕ್ಕೆ ನಮ್ಮಂತ ನೊಂದ ಪ್ರೇಮಿಗಳ ಬಾರ್ ಅಂಗಡಿ ಓನರ್ ಅಲ್ಲೇ ನಮ್ಮ ಮನೆ ದೇವ್ರ. ಹೊಕ್ಕೇನೆ ಬಾರಂಗಡಿ ಓನರ ಕುಡುಕರ ದೇವರ, ಬಾರಂಗಡಿ ಓನರ ಕುಡುಕರ ದೇವರ. ಗೆಳತಿ ನೀನು ಹಾದ ಮ್ಯಾಲ ಪಾಟಿಲ ನನ್ನ ದೇವರ, ಗೆಳತಿ ನೀನು ಹಾದ ಮ್ಯಾಲ ಪಾಟಿಲ ನನ್ನ ರೊಕ್ಕ ಎಲ್ಲ ಕಿಸೆದಾಗ ದಿವಸ ಇರುತ್ತನ ನಿಸದಾಗ ಕೈಯಾಗ ಕೊಟ್ಟದಿರಾಯಸಾಗ ಪ್ರೀತಿ ಮುಚ್ಚಡಿ ಮಣ್ಣಾಗ. ಹಂಗೆಲ್ಲ ಮಾಡಬಾರ್ದು, ನರ ಜಗತ್ತಿರ್ತಾವ. ನನಗೆ ಮೋಸ ಮಾಡಿದಂಗೆ ಅವ್ನು ಮೋಸ ಮಾಡಬೇಡ್ರಿ. ನನ್ನ ಕೈ ಕಾಲ ಗಟ್ಟಿ ಅದಾವ, ಮತ್ತೆ ಯಾರು ಮದುವೆ ಆಕ್ಕಾರ. ಆದ್ರೆ ಯಾವುದೇ ಕಾರಣಕ್ಕೂ ಇವನು ಬಿಡಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವು ಈಗಾಗಲೇ ಒಂದು ಅಂಗವನ್ನು ಕಳೆದುಕೊಂಡ ಅಂಗವಿಕಲ್ಲ.
ಚಂದಂಗೆ ನುಚ್ಚಾಗಿಚ್ಚ ತಿನ್ನಿಸ್ರಿ, ಸಿಕ್ಕದ ಕಡ್ಲೆ ಇಟ್ಟತ್ತೆ ತಿನ್ನಿಸ್ಬೇಡ್ರಿ, ಹೊಲಿಗೆ ಕಿವು ಅಕ್ಕಾವು ಮನಗಸ್ ಅಪ್ಪಾಜಿ ವಿಜೃಂಭಣೆಯಿಂದ ನೀನು ಮದುವೆ ಮಾಡಬೇಕು, ಮದುವೆನ ಕಣ್ತುಂಬ ನೋಡಬೇಕು ಅಂತ ಓಡೋಡಿ ಬಂದೆ. ಇಲ್ಲಿ ನೋಡಿದರೆ ಮದುವೆನ ಆಗೋಗೈತಿ. ಆದ್ರೆ ಒಂದೊಂದು ಆಸೆ ಕಣೋ, ಕೊನೆ ಪಕ್ಷ ಇವತ್ತು ನಡಿ ನೀನು ಫಸ್ಟ್ ನೈಟ್ ಆದ್ರೂ ನೋಡಿ ಹೋಗ್ಲಿ. ಬಾ ಮೇಲ್ ಸರ್ಕಲ್ನಾಗ ಇಟ್ಕೊಂಡಿನಿ ಬಾ. ಅಲ್ಲ ಊಟದ ವ್ಯವಸ್ಥೆ ಐತಾನ? ಹಾ ಐತೆ. ಅಯ್ಯೋ ಏನು ಊಟದ ವ್ಯವಸ್ಥೆ ಇಟ್ರೆ ಏನಾಯ್ತು? ಟಾಮಿ ಬರೋ ಮಟ್ಟ ಅಣ್ಣ ಪಾಟ್ನ ಪಡ್ತೀನಿ 3 ಬದಾಮಿ ಪೆಸ್ಟೇನೆ ಬಿದ್ದಿರಿ. ಏ, ಹೋಗಣ್ಣ. ಪ್ರೀತಿ ಮಾಡ್ಬೇಕಾದ್ರೆ ಚಿನ್ನ ರನ್ನ ಮುದ್ದು ಬಂಗಾರ ಹತ್ತಿರ ಕೈ ಕೊಟ್ಟು ಹೋಗ್ಬೇಕಾದ್ರೆ ಗಂಡನ ಮುಂದೆ ಗರ್ ತಗ ಅಣ್ಣ ಹತ್ತಿರ ಲೇ. ಈ ಪ್ರಪಂಚದಾಗ ನಮ್ಮಂತ ಅಮಾಯಿ ಹುಡುಗರು ತಲೆ ಕೆಡಿಸಿ ಮಳ್ಳು ಮಾಡಿ ಗಂಡನ ಮುಂದೆ ಗರ್ ತಗಕ್ಕೆ ಯಾರು ಅಣ್ಣ ಹತ್ತಿರಿ? ಎಲ್ಲರಿಗೆ ಬಗಲ ಕುರಾಯಿ ಬಸ್ಸಿಲ್ ನಿಮ್ಮ ಊರು ನಿಮ್ಗೆ. ಇದು ನನ್ನಂತ ನೊಂದ ಪ್ರೇಮಿಗಳ ಶಾಪ. ನಾ ಹಂಗ ಮರೆಯಲಿ ನಿನ್ನ, ನಾ ಹಂಗ ತೊರೆಯಲಿ ನಿನ್ನ, ಕಾಡತೈತಿ ನಿನ್ನ ನೆನಪ, ಮರೆತಿನಂದರ ಮರೆಯಲಿ ಹಂಗ, ನಿನ್ನ ನೆನಪು ನೆರಳಿ ನಂಗ. ಓ ಗೆಳತಿ ಮರೆತಿನಂದರ ಮರೆಯಲಿ ಹಂಗ, ನಿನ್ನ ನೆನಪು ನೆರಳಿ ನಂಗ. ಹೋಗಿ ಹೋಗು. ಅರೆ ಯಜಮಾನ್ರಿ, ನಿಮಗೆ ನಡೆಯೋಕ್ಕಂತೂ ಬರಂಗಿಲ್ಲ. ಮೊದಲ ಹೊಲಿಗೆ ಅಲ್ಲೊಂದು ಇಲ್ಲೊಂದ ಅಂತ ಹೇಳಿಬಿಟ್ಟೆ ನಮ್ಮ ಸೋದರ ಮಾವ. ನೀನು ನಡೆದ್ರೆ ಎಲ್ಲಾರ ಹೊಲಿಗಿಲಿ ಹುಚ್ಚಿಗಿಚ್ಚೋ ಬರ್ರಿ.